ನೋಡಿ ಗೆಳೆಯರೆ, ಇವತ್ತು ನಾವು ಒಂದು ಗಾಡಿ ಉಂಟು ನಿಲ್ಲಿಸಿ ಸುಮಾರು ಸಮಯ ಆಗಿದೆ. ಅದಕ್ಕೊಂದು ಸ್ಟಾರ್ಟ್ ಮಾಡಲಿಕ್ಕೆ ಈಗ ಹೊರಟಿದ್ದೇವೆ. ಆದರೆ ಅದಕ್ಕೆ ವಿಷಯ ಎಂತ ಅಂತೇಳಿ 2 ಸ್ಟ್ರೋಕ್. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಆಯಿಲ್ ಕೂಟಿ ಮತ್ತು ಪೆಟ್ರೋಲ್ ಹಾಕಬೇಕು. ಅದಕ್ಕೆ ಇತ್ತು ತುಂಬ ಟೈಮ್ ಆಯಿತು. ಇಲ್ಲಿ ನಮ್ಮ ಇಂಜಿನಿಯರಿಂಗ್ ಅಣ್ಣ ಇದ್ದಾರೆ, ಅವರು ಅದಕ್ಕೆ ಬಂದಿದ್ದಾರೆ ಇವತ್ತು. ಸಾಕಲ್ಲ, ಒಂದು ಡ್ರಾಪ್ ಸಹ ಬಿಡಬಾರ್ದು ಮಾರೆ, ಪೈಸೆ ಕೊಟ್ಟದಲ್ಲ. ಮತ್ತೆ ಪೆಟ್ರೋಲು ಡ್ರಾಪ್ ಹೊರಗೆ ಹೋಯ್ತು. ಇದೀಗ ನಮ್ಮ ಎನರ್ಜಿ ಡ್ರಿಂಕ್ ರೆಡಿಯಾಗಿದೆ ನಮ್ಮ ಗಾಡಿಗೆ. ಆಯಿಲ್ ಸ್ಟ್ರಾಂಗ್ ಆಗ್ತದೆ ಅಂತೇಳಿ ಪೆಟ್ರೋಲ್ ಸ್ವಲ್ಪ. ಆಯಿಲು ಇಷ್ಟರ ಮೇಲೆ ಕೆಳಗೆ ಹೋಗ್ಲಿಕ್ಕೆ, ಅಲ್ಲಿ ಇಂಜಿನ್ ಆಯಿಲ್ ಇರೋದಿಲ್ಲ. ಹಾಗೆ ಇದು ನಮ್ಮ ಗಾಡಿ ಇವತ್ತಿದು ಸ್ಟಾರ್ಟ್ ಮಾಡಲಿಕ್ಕೆ ಇರೋದು. ಗಾಡಿ ಇದರ ಓನರ್ ನಿಮಗೆ ತೋರಿಸ್ತೇನೆ, ಇಲ್ಲಿ ನೋಡಿ. ಇದರ ಓನರ್. ಹಾಗೆ ಇದೊಂದು ಸ್ಟಾರ್ಟ್ ಮಾಡುವಂತ, ಕೋಲ್ಡ್ ಸ್ಟಾರ್ಟ್ ಮಾಡುವಂತ. ಸ್ಟಾರ್ಟ್ ಆಗದೆ ಸುಮಾರು ಸಮಯ ಆಯಿತು, ನಿಲ್ಸಿದಲ್ಲಿ ಉಂಟು. ಅದು ಯಾವ ಮಾಡಲ್ ಸರ್? ಮಾಡ್ಲಿ ನೆನಪಿಲ್ಲ, ಅದು ತಂದದು. ಅದನ್ನು ತಂದು ಈ ಥರ ಒಂದು ಫಿಟ್ಟಿಂಗ್ ಎಲ್ಲ ಮಾಡಿದ್ದು. ಇದನ್ನೆಲ್ಲ ಎಷ್ಟು ಖರ್ಚಾಗಿದೆ ಫಿಟ್ಟಿಂಗ್? ಅದೆಲ್ಲ ಅಂದಾಜಿಲ್ಲ ಈಗ. ಹೌದಾ? ಹಳೆ. ಹೌದಾ? ಲೋಡೆಲ್ಲ ಎಷ್ಟು ಹಿಡಿತದೆ? ಲೋಡೆಲ್ಲ ಸಾಧಾರಣ ಎಳಿತದೆ, ಮತ್ತೆ ಹಳತ್ತಾದಾಗ ಒಂದು ಪವರ್ ಇಲ್ಲ ಈಗ, ಮೊದಲಿನಷ್ಟು ಇಲ್ಲ ಅದರಲ್ಲಿ. ಹೌದಾ? ಇದನ್ನೊಂದು ಹೊರಗೆ ಹಾಕುವ, ಎಲ್ಲರಿಗೆ ಸರಿ ಕಾಣ್ತದಾಗ. ಈಗ ಇದು ತೆಗೆಯದ ಸಮಯ ಸುಮಾರಾಗಿದೆ. ಈಗ ಅದು ವೀಲ್ ಲಾಕ್ ಆಗಿದೆ ಅಂತೆಲ್ಲ ಗೊತ್ತಿಲ್ಲ. ಈಗ ಒಂದು ಹೊರಗಿಟ್ಟು ನೋಡ ಎಂತ ಆಗಿದೆ ಅಂತ. ಫುಲ್ಲು ರಸ್ಟಿಂಗ್ ಉಂಟು ಗೈಸ್. ನೋಡುವ ಸ್ಟಾರ್ಟ್ ಆಗ್ತದ ಅಂತ. ಸ್ಟಾರ್ಟ್ ಆಗುದಿಲ್ಲ, ಹೊರಗಿಡ್ಲಿಕ್ಕೆ ಆಗ್ತದ. ಮುಗ್ಬೇಕಾ? ಎಂತ ಮಾಡುದು ಮಾರಾಯ. ಮೆಲ್ಲ 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 ಮೆಲ್ಲ. ಈಗ ರಿಕ್ಷಾ ಹೊರಗೆ ಹೋಗ್ತಾ ಉಂಟು, ವೀಲ್ ಜಾಮ್ ಇಲ್ಲ, ಆದ ಕಾರಣ. ಹೌದು, ಈ ಥರದ್ದೇ ಅಲ್ಲಿ ಒಂದು ಉಂಟು ಆಚೆಯಲ್ಲಿ. ಅದು ಎಂಥ ಕತೆ ಅಂತ ಗೊತ್ತಿಲ್ಲ, ಓನರ್ ಹತ್ರವೇ ಕೇಳಬೇಕಷ್ಟೇ. ನಮ್ಮ ಇಂಜಿನಿಯರು, ನಮ್ಮ ಮೆಕ್ಯಾನಿಕ್ ಇಂಜಿನಿಯರ್ ಅವರು ಪೆಟ್ರೋಲು ಒಂದು ಸ್ವಲ್ಪ ಮುಂದೆ ಹಾಕಿದ್ದೇವೆ, ಗಾಡಿ ನೆರಳಿಗೆ ಇರಲಿ ಅಂತ. ಕಂಡವಟ ಬಿಸಿಲು ಉಂಟಲ್ಲಿ. ಒಂದು ಸ್ಟಾರ್ಟ್ ಮಾಡಲೇಬೇಕು ಇವತ್ತು. ಚಿಯರ್ಸ್. ಸಾಕು 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 ಸಾಕು, ಜಾಸ್ತಿ ಆಗಿದ್ರೆ ಸುಮ್ಮನೆ ವೇಸ್ಟ್. ಓವರ್ಫ್ಲೋ ಆದರೆ ನೀನು ಕುಡಿ, ಜಾಸ್ತಿ ಇದೆ. ಈಗ ಇದು ಗಾಳಿ ಹಾಕಬೇಕು ಸ್ಟಾರ್ಟ್ ಆಗಬೇಕಾದ್ರೆ. ಬಟ್ ಒಂದು ಫಸ್ಟ್ ಟ್ರೈ ಮಾಡುವಲ್ಲ, ಗಾಳಿ ಹಾಕದೆ ಎಳೆದು ನೋಡು. ಗಾಳಿ ಹಾಕದೆ ನೋಡು. ಹೇಗೆ ಆದಿತ್ಯ ಸ್ಟಾರ್ಟ್ ಗಾಳಿ ಹಾಕದೆ? ಗೊತ್ತಿಲ್ಲ, ನೋಡಬೇಕಲ್ಲ. ಇದಕ್ಕೆ ಕೀಯ ವ್ಯವಸ್ಥೆ ಎಲ್ಲ ಇಲ್ಲ, ಕೀ ಇಲ್ಲ, ಚಾಕ್ ಇಲ್ಲ, ಎಂತ ಇಲ್ಲ ಅದಕ್ಕೆ. ಅದೆಲ್ಲ ನಮ್ಮ ಲಕ್ ಮೇಲೆ ಇರುವುದೆಲ್ಲ. ಇದು ಆನ್ ಆಗುದು ಹೇಗೆ? ಬೇರೆ ವೈರ್ ಕನೆಕ್ಷನ್ ಅಂತ ಎಂತ ಇಲ್ಲ, ನ್ಯೂಟ್ರಲ್ ಮಾಡಿ ಎಳೆಯುವುದಷ್ಟೇ. ನ್ಯೂಟ್ರಲ್ ಉಂಟಾ ಈಗ? ನ್ಯೂಟ್ರಲಲ್ಲಿ ಉಂಟು. ಇಲ್ಲ ನೋಡಿ, ಈಗ ಕ್ಲಚ್ ಹಿಡಿದು ಒಮ್ಮೆ ಲಿವರ್ ಎಳೀರಿ. ಮುಂದೆ ಹೋದರೆ ನ್ಯೂಟ್ರಲಲ್ಲಿ ಇಲ್ಲ ಅಂತ ಕ್ಲಚ್ ಹಿಡೀರಿ. ಈಗ ನ್ಯೂಟ್ರಲಲ್ಲಿ ಉಂಟು, ಸರಿ ಉಂಟು. ಎಸ್, ಪವರ್.
ಹಾಂ, ಇಲ್ಲ ಇಲ್ಲ ಇಲ್ಲ, ಗಾಳಿ ಹಾಕಬೇಕಷ್ಟೆ. ನಿಲ್ಲಿಸಿ ದಿನ ಸುಮಾರಾಗಿ ನೋಡ ನೋಡ, ಗಾಳಿ ಹಾಕು, ಗಾಳಿ ಹಾಕು. ಈಗ ಓನರ್ ಗಾಳಿ ಹಾಕ್ತಾರೆ ಈಗ. ಹಾಕಿ. ಜೋರು ಜೋರು. ಎಳೆದು ನೋಡಿ ಈಗ. ಏನು ಪವರ್ ಸಾಕಾಗುವುದಿಲ್ಲ. ಹಾಗಾದ್ರೆ ಇದರಿಂದ ಇಳ್ದೇ ಹಾಕ್ಬೇಕು. ಹಾಂ, ಎಸ್ ಎಸ್ ಎಸ್. ಹಾಂ, ಇನ್ನು ಅಲ್ಲಿ ಎಕ್ಸ್ಲೇಟ್ರ್ ಕೊಡಬೇಕು ಸ್ವಲ್ಪ ಸರ್. ನಮ್ಮದರಲ್ಲಿ ಇದರಲ್ಲಿ ಯಾವುದು ಎಲೆಕ್ಟ್ರಾನಿಕ್ಸ್ ಎಂತ ಇಲ್ಲ, ಇದರಲ್ಲಿ ಫುಲ್ ನಮ್ಮದೇ ಇದೆಲ್ಲ ಇರೋದು. ಕೈ ಕೆಸರಾದರೆ ಬಾಯಿ ಮೊಸರು. ನೀನೇ ಟ್ರೈ ಮಾಡು. ಹೀಗೆ ಹಾಗೆ ಈಗ ಓನರ್ ಟ್ರೈ ಮಾಡ್ತಾರೆ, ನಮ್ಮಿಂದ ಆಗಲಿಲ್ಲ ಅದು, ನನಗೆ ಅಭ್ಯಾಸ ಇಲ್ಲ. ಬಾ ಪವರ್ ನಮ್ಮದು ಆಗಲಿಲ್ಲ, ಸಕ್ಸಸ್ ಆಗಲಿಲ್ಲ. ಗಾಳಿ ಹಾಕಬೇಕು. ಗಾಳಿ ಹಾಕಿಕೊಂಡೇ ಸ್ಟಾರ್ಟ್ ಮಾಡಬೇಕಾಗೆ. ಇಲ್ಲ, ಗಾಳಿ ಹಾಕಿಕೊಂಡು ಸ್ಟಾರ್ಟ್ ಮಾಡಲಿಕ್ಕಿಲ್ಲ. ಅದೊಮ್ಮೆ ಆ ಪೆಟ್ರೋಲ್ ಬರ್ತದೆ ನೋಡಿ ಗಾಯ್ಸ್, ಇಲ್ಲಿ ಪೆಟ್ರೋಲ್ ಬರೋದು. ಇದು ಹೀಗೆ ತೆಗೆದಾಗ ಗೊತ್ತಾಗ್ತದೆ ಪೆಟ್ರೋಲ್ ಬರ್ತಾ ಉಂಟು ಅಂತ. ಅಲ್ಲಿ ಚೆಲ್ಲಿತಲ್ಲ, ಈಗ ನಮಗೆ ಅದು ಪೈಪಲ್ಲಿ ಎಕ್ಸ್ಚೇಂಜ್ ಆಯ್ತದ ನೀ. ಜರ್ಕಲ್ಲಿ ಸ್ಟಾರ್ಟ್ ಆಗ್ಬೋದಾ? ಇಲ್ಲಿ ಚಾಕ್ ಉಂಟು ಬೇಕಾದರೆ. ಜರ್ಕ್ ಮಾಡೋದಕ್ಕಿಂತ ನೀವು ಒಮ್ಮೆ ಎಳೀರಿ ವಾಪಸ್. ನನ್ನ ಕೈ ಹಿಡಿಬೇಕು ಹೇಳೋದು ನೋಡಿ. ಅಯ್ಯೋ ದೇವ, ನಿಲ್ಲು, ನಾನು ಚಾಕ್ ಹಾಕ್ತಾನೆ. ಹಾಂ ಹಾಂ, ಸ್ವಲ್ಪ ಪವರ್ ಇರಲಿ ಎಳೆಯೋದ್ರಲ್ಲಿ. ಇಲ್ಲಿ ಫ್ಯಾನ್ ತಿರುಗುದಿಲ್ಲ ಫುಲ್. ಹಾಗಿಟ್ಟು ಹೇಳಿ, ಟಾಕ್ ಹೇಳಿ. ಹಾಂ, ಅಮ್ಮ ಮೆಕ್ಯಾನಿಕ್ಸ್ ಗೋಳಿ. ಈಗ ಓನರ್ ಟ್ರೈ ಮಾಡ್ತಾರೆ. ಬಾರಿ ಭಂಗ ಉಂಟು, ತುಂಬ ಸಮಯ ಆಯಿತು ನಿಂತು. ಆಹಾ ಆಹಾ, ನಾವು ಇದಾದ ಮೇಲೆ ಜರ್ಕಲ್ಲೇ ಟ್ರೈ ಮಾಡುವ ಹಾಗಾದಿದ್ರೆ. ಡೌಟು ಇದನ್ನು ಎಂತ ಮಾಡೋದು ಈಗ? ಪ್ಲಗ್ ಹೋಗಿರ್ಬೋದಾ? ಇಲ್ಲ, ಬಿಚ್ಚಿ ನೋಡೋದು ಕರೆಂಟು ಬರ್ತದೆ, ಇಲ್ಲದ ಗಳಗಳ ಆಗ್ಲಿಕ್ಕಿಲ್ಲ. ಮತ್ತೆ ಪ್ರಾಬ್ಲಮ್ ಎಂತ? ಪ್ರಾಬ್ಲಮ್ ಈ ಥರದ್ದು ಕಾರ್ಬೊರೇಟರ್ ಹಾಳಾದರೆ ಸಿಕ್ಕುವುದಿಲ್ಲ. ಒಂದಕ್ಕೆ ಸಾಧಾರಣ 3,000 ರೂಪಾಯಿ ಹತ್ರ ಇರ್ತದೆ. ಈಗ ಒಂದು ನೋಡ ಪ್ರಯತ್ನ ಪಡುವ. ಗಾಳಿ ಹಾಂ, ಓವರ್ಫ್ಲೋ ಉಂಟು. ಈಗ ಎಂತ ಮಾಡ್ತಾರೆ ಗೊತ್ತಿಲ್ಲ, ದನಿ ನೂಕುತ್ತಾ ಇದ್ದಾರೆ ಆಚೆ ಈಚೆ.
ತಳ್ಳು ಶಿವ ತಳ್ಳು. ವಾವ್ ವಾವ್ ಗಾಯ್ಸ್, ಸ್ಟಾರ್ಟ್ ಆಯಿತು. ಒಮ್ಮೆ ಹೊಗೆ ಬಂತು, ಒಮ್ಮೆ ಸ್ಟಾರ್ಟ್ ಮಾಡಿ ವಾಪಸ್. ಊದಿ 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 ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಆಯಿತು, ಸ್ಟಾರ್ಟ್ ಲೆಕ್ಕ ಸರಿ ಉಂಟು ನೋಡಿ. ಈಗ ನೀವು ಹೇಳಿರಿ, ದನಿ ಹೇಳಿದ್ರೆ ಸ್ಟಾರ್ಟ್ ಆಗೋದು ಅದು. ಅಲ್ಲ ಈಗ ಒಮ್ಮೆ ಸ್ಟಾರ್ಟ್ ಆಯ್ತಲ್ಲ, ಕಿಕ್ ಸಿಕ್ಕಿತಲ್ಲ, ಒಮ್ಮೆ ಸ್ಟಾರ್ಟ್ ಆಗ್ತದೆ ಈಗ. ನಿಮ್ಮ ಬೈಕ್ ಹಾಂ ಎಸ್ 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 ಸಕ್ಸಸ್. ಸ್ಟಾರ್ಟ್ ಆಯ್ತು, ಅದು ಸ್ವಲ್ಪ ಎಂತ ಇದು ಉಂಟು, ಹಾಗೆ ಆಗ್ತದೆ ಅದು ಸ್ಟಾರ್ಟ್ ಮಾಡದಿರುವಾಗ. ಸ್ಟಾರ್ಟ್ ಆದ ಈಗ ವಾಪಸ್ ಅದೇ ಕೆಲಸ, ವಾಪಸ್ ಹಿಡಿದು ನೋಡಿ ಊದಬೇಕಷ್ಟೇ. ಕಸ ಹೋಗಿದ್ದು ಅಲ್ಲ. ಈಗ ಒಮ್ಮೆ ಸ್ಟಾರ್ಟ್ ಮಾಡಿ, ವಾಪಸ್ ಸ್ಟಾರ್ಟ್ ಆಗ್ತಾ ನೋಡಿ, ಮತ್ತೆ ಊದುವ. ಆಗೋದಿಲ್ಲ ಅಲ್ಲ, ನೋಡ ಊದುವ ಊದುವ. ಸಾಕಾಯ್ತಲ್ಲ, ಸಾಕು. ಇದು ಎಂತ ಹೇಳ್ಬೇಕು ನಾನು, ಸಮಸ್ಯೆ ಇದೆ. ಎಲ್ಲ ಆಟೋಮ್ಯಾಟಿಕ್, ಎಲ್ಲ ಎಲೆಕ್ಟ್ರಾನಿಕ್ಸ್ ಬಂದು ಎಲ್ಲ ಆಗಿ ಎಲ್ಲ ಅದರಲ್ಲಿ ಇದಾದ ಮೇಲೆ ನಮ್ಮ ಗೇರಲ್ಲಿ ಉಂಟಣ್ಣ, ಗೇರಲ್ಲಿ ಉಂಟು. ಅದೊಂದು ಕಾಲು ನಾನು ಹೇಳ್ತೇನೆ, ಬಲದ ಕಾಲು ಆಚೆ ಇಟ್ಟು ಕಾಲಲ್ಲಿ ಬಲ ಹಾಕಿ ಹಿಂದೆ ಮುಂದೆ ಮಾಡು. ದೊಡ್ಡ ಕಾಲು ಉಂಟಲ್ಲ. ಏನಾಯ್ತಣ್ಣ? ಎಡೀರಣ್ಣ, ಎಡೀರಿ. ಓ ಬಿಡಬೇಡ. ಹೋಗ್ಲಿ. ಎಕ್ಸಲೇಟ್ರ್ ಬಿಡಬೇಡ, ನಿಲ್ಲಿಕ್ಕೆ ಬಿಡಬೇಡ. ಎಕ್ಸಲೇಟ್ರ್ ಕೊಡು, ಕ್ಲಚ್ ಬಿಟ್ಟು ಎಕ್ಸಲೇಟ್ರ್ ಕೊಡು. ಹಾಂ, ಹೋಗ್ಲಿ. ವಿಡಿಯೋ ಒಂದು ಸಕ್ಸಸ್ ಆಗಿದೆ, ಗಾಡಿ ಸ್ಟಾರ್ಟ್ ಆಗಿದೆ. ಆಚೆ ಸ್ವಲ್ಪ ಕಷ್ಟದಲ್ಲಿ ಹೋಗ್ತದೆ, ಇನ್ನು ಎಂತ ಗೊತ್ತಿಲ್ಲ. ನೋಡುವಲ್ಲ ಸದ್ಯಕ್ಕೆ ನಮ್ಮದು ಸ್ಟಾರ್ಟ್ ಮಾಡೋದೊಂದು ಆಗಿದೆ. ಸ್ಟಾರ್ಟ್ ಎಲ್ಲ ಆಗಿದೆ. ಇನ್ನೊಂದು ತೋಟಕ್ಕೆಲ್ಲ ತಗೊಂಡು ಹೋಗುವಷ್ಟು ಕಂಡೀಷನ್ ಇಲ್ಲ ಅದೀಗ. ಸ್ವಲ್ಪ ಒಂದು ಇಂಜಿನ್ ಆಯಿಲ್ ಬೇರೆ ಹಾಕಬೇಕೇನ. ಸರಿ ಹಾಗಾದ್ರೆ, ಸರಿ, ಥ್ಯಾಂಕ್ ಯು, ಜೈ.